ಕಾಶ್ಮೀರದಾಗ ಪರಿಸ್ಥಿತಿ ಕೈ ಮೀರಿ ಹೊಂಟೈತಿ. ಮೊಹರಂ ಮೆರವಣಿಗೆ ಒಳಗ ಹೆಜ್ಬುಲ್ಲಾ ಪರ ಘೋಷಣೆಗಳು ಕೇಳ್ಸಾಕತ್ತಾವ. ಖಮೇನಿ ಫೋಟೋಗಳು ರಾರಾಜಾಕತ್ತಾವ. ಹಿಂಗೆಲ್ಲ ಮಾಡ್ಬೇಡ್ರಿ ಅಂತ ಹೇಳಕ್ ಹೋಗಿರೋ ಪೊಲೀಸ್ನ ತಿರುವೇಡ್ಸಿ ಬಡಿಯಾಕತ್ತಾರ. ಇಷ್ಟೆಲ್ಲ ಆದ್ರೂ ಯಾವೊಬ್ಬ ಪ್ರಗತಿಪರ ಬುದ್ಧಿಜೀವಿ ಇಂಡಿಯಾ ಅಲೈನ್ಸ್ ಅವರು ಬಾಯ್ ಬಿಟ್ಟು ಮಾತಾಡಕತ್ತಿಲ್ಲ. ಸ್ವರ್ಗ ಆಗಿರೋ ಕಾಶ್ಮೀರವನ್ನ ಮತ್ತೆ ನರಕ ಮಾಡೋ ಹುನ್ನಾರ ನಡ್ಸ್ಯಾರ. ಏನಾಗೈತ್ರಿ ಮಂದಿಗೆ? ಯಾಕೆ ಹಿಂಗೆಲ್ಲ ಮಾಡಾಕತ್ತಾರು? ಒಂದು ಹೊತ್ತು ಊಟಕ್ಕೂ ಪರದಾಡ್ತಿದ್ರು ಇವರು. ಹೆಂಗಪ್ಪ ಹೊಟ್ಟಿ ತುಂಬಿಸ್ಕೊಳ್ಳೋದು ಅಂತ ಪರಿತಪಿಸ್ತಿದ್ರು. ಕಾಶ್ಮೀರದಾಗ ಪ್ರವಾಸೋದ್ಯಮ ಚಾಲೂನೇ ಇರಲಿಲ್ಲ. ಅಲ್ಲಿನ ಮಂದಿಗೆ ಏನು ಕೆಲಸ ಮಾಡೋದು, ಹೆಂಗೆ ಹೊಟ್ಟಿ ತುಂಬಿಸ್ಕೊಳ್ಳೋದು ಅಂತ ಅನ್ನೋ ಪರಿಸ್ಥಿತಿ ಇತ್ತು. ಶಾಲಿ ಕಾಲೇಜ್ಗಳು ನಡೀತಿರ್ಲಿಲ್ಲ. ಕಂಪನಿಗಳು ಮುಚ್ಚಿ ಹೋಗಿದ್ದು. ಯಾವಾಗ ಬೇಕಾವಾಗ ಅಲ್ಲಿ ಬಾಂಬ್ ಸದ್ದು, ಗುಂಡಿನ ಸದ್ದು, ಭಯೋತ್ಪಾದಕ ದಾಳಿಗಳು ನಡೀತಿದ್ವು. ಹಾಡಗಲ ಕೊಲೆ ಸುಲಿಗೆ ನಡೀತಿದ್ವು, ಕಲ್ಲು ತೂರಾಟ ನಡೀತಿದ್ವು. ದಿನ ಬೆಳಗಾದ್ರೆ ಇನ್ನೇನು ಕೆಟ್ಟ ಸುದ್ದಿ ಕೇಳ್ತೀವಿ ಅಂತ ಅಲ್ಲಿ ಮಂದಿ ಅಂಜಬೇಕಾಗಿತ್ತು. ಅಂತ ಒಂದು ಪರಿಸ್ಥಿತಿ ಕಾಶ್ಮೀರದಾಗಿತ್ತು. ಅಲ್ಲಿ ಮಂದಿನೂ ಚಂದಂಗಿರ್ಲಿ, ಹೊಟ್ಟೆ ತುಂಬ ಊಟ ಮಾಡಲಿ, ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಂತ ಕೇಂದ್ರ ಸರ್ಕಾರ 2019 ಆರ್ಟಿಕಲ್ 370 ತೆಗಿಯೋ ಅಂತ ನಿರ್ಧಾರ ಮಾಡಿ ತೆಗೆದ ಮೇಲೆ ಅಲ್ಲಿನ ಚೆಹರೆನೇ ಬದಲಾಯಿತು. ಅಲ್ಲಿ ಒಂದು ಬೆಳಕು ಬೆಳಗಕ್ಕೆ ಚಾಲು ಆಯ್ತು. ಆ ಬೆಳಕು ಎಷ್ಟರ ಮಟ್ಟಿಗೆ ಬೆಳಗಾಕತ್ತೈತೆ ಅಂದ್ರೆ ಇಡೀ ಪ್ರಪಂಚದಾದ್ಯಂತ ದೇಶಗಳು ಕಾಶ್ಮೀರ ಬದಲಾಗೈತಿ, ಕಾಶ್ಮೀರ ಚಂದ ಆಗೈತಿ ಅಂತ ಹೊಗಳಾಕತ್ತು. ಕಾಶ್ಮೀರದ ಸೌಂದರ್ಯವನ್ನ ನೋಡಾಕ ಒಂದು ಸಲಾರೆ ಕಾಶ್ಮೀರಕ್ಕೆ ಹೋಗಬೇಕು ಅನ್ನೋ ಅಂತ ಮಾತುಗಳು ಕೇಳಾಕತ್ತು. ಅದಷ್ಟೇ ಅಲ್ರಿ, G20 ಮೀಟಿಂಗ್ ಅಂತ ಬೇರೆ ಬೇರೆ ದೇಶದಿಂದ ಬಂದ ಘಟಾನುಘಟಿಗಳೆಲ್ಲ ಕಾಶ್ಮೀರದ ಸೊಬಗನ್ನ ತುಂಬಿಕೊಂಡು ಹೋಗಿದ್ರು. ಧೈರ್ಯವಾಗಿ ಕಾಶ್ಮೀರದಾಗ ನಾವು ಕೂತು ಮೀಟಿಂಗ್ ಮಾಡಿ ಮಾತಾಡಿ ಬಂದ್ವಿ ಅಂತ ಅವ್ರವ್ರ ದೇಶದಾಗೆಲ್ಲ ಹೋಗಿ ಹೇಳಿ ಬಂದ್ರು. ಅದೆಲ್ಲ ಆದ್ಮೇಲೆ ಕಾಶ್ಮೀರ ಹೆಂಗಿದ್ದಿದ್ದು ಹೆಂಗ ಬದಲಾಗೈತಿ, ಭಯೋತ್ಪಾದಕ ದಾಳಿಯಿಂದ ಮುಕ್ತ ಆಗೈತಿ, ಎಲ್ಲರೂ ಆರಾಮಾಗಿ ಧೈರ್ಯದಿಂದ ಕಾಶ್ಮೀರಕ್ಕೆ ಹೋಗಬಹುದು, ಅಲ್ಲಿನ ಪ್ರವಾಸೋದ್ಯಮ ಬೆಳೆಸಬಹುದು ಅಂತ ಎಲ್ಲರೂ ಬರಕ್ಕೆ ಚಾಲೂ ಮಾಡಿದ್ರು. ಹೊಟ್ಟಿಗೆ ಹಿಟ್ಟಿಲ್ದಿದ್ದ ಮಂದಿ ಚಂದಂಗಿ 3 ಹೊತ್ತ ಊಟ ಮಾಡಕತ್ರು, ಕಣ್ತುಂಬ ನಿದ್ದೆ ಮಾಡಕತ್ರು. ಮಕ್ಕಳು ಶಾಲಿಗೆ ಹೊಂಟು, ಕಾಲೇಜ್ಗೆ ಹೊಂಟ್ರು. ಹೊಸ ಹೊಸ ಕಂಪನಿಗಳೆಲ್ಲ ಓಪನ್ ಆದವು. ಬಂದಾಗ್ತಿದ್ದ ರಸ್ತೆಗಳೆಲ್ಲ ಓಪನ್ ಆಗಿ ಸಂಚಾರ ಚಲೋ ಆಯ್ತು. ಹೊಸ ಹೊಸ ಇಂಡಸ್ಟ್ರಿಗಳು ಕಾಶ್ಮೀರದಾಗ ತಲೆ ಎತ್ತಾಕತ್ತು. ಅದಷ್ಟೇ ಯಾಕ್ರಿ, ಆಲ್ ಇಂಡಿಯಾ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಅಂತಹ ಕಾಲೇಜ್ಗಳು, ಯೂನಿವರ್ಸಿಟಿಗಳು ಚಾಲು ಆದವು. ಕಾಶ್ಮೀರ ಮತ್ತು ಸ್ವರ್ಗದ ಗತ್ಲೆ ಕಣ್ಗೊಳ್ಸಾಕತ್ತೈತಿ. ಇದನ್ನೆಲ್ಲ ಯಾರು ಮಾಡಿದ್ರಿ? ನಾವು ಉಪವಾಸ ಬೀಳ್ತಿದ್ದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕೋ ಕೆಲಸ ಮಾಡಿದವ್ರು ಯಾರು? ಇದೆಲ್ಲ ಅಲ್ಲಿನ ಮಂದಿಗೆ ಅರ್ಥ ಆಗತೈತೋ ಇಲ್ಲೋ ಯಾರಿಗೆ ಗೊತ್ತು. ಮಾಡಿದವ್ರನ್ನ ಬಿಟ್ಟು ಆಡ್ದವ್ರನ್ನ ಹಿಡ್ಕೊಂಡ್ರು ಅಂತ ಹೇಳಿ ಇಷ್ಟೆಲ್ಲ ಉದ್ಧಾರ ಮಾಡಿರೋ ಭಾರತನ ಬಿಟ್ಟು ಅಲ್ಲಿನ ಮಂದಿ ಇರಾನ್ ಪರವಾಗಿ ಘೋಷಣೆ ಕೂಗಕತ್ತಾರ, ಖಮೇನಿ ಅನ್ನಕತ್ತಾರ. ಇರಾನ ಬಾವುಟ ಹಿಡ್ಕೊಂಡು ಹಿಜ್ಬುಲ್ಲಾ ಅಂತ ಕೂಗಾಡಕತ್ತಾರ. ಇವ್ರಿಗೆ ಏನಾಗಿರ್ಬೇಕ್ರಿ? ಹಿಜ್ಬುಲ್ಲಾಗೂ ಇವ್ರಿಗೂ ಏನು ಸಂಬಂಧ? ಭಾರತೀಯರಾಗಿದ್ದುಕೊಂಡು ಇರಾನ್ ಪರವಾಗಿ ಯಾಕೆ ಇಷ್ಟೊಂದು ಇವರಿಗೆ ಪ್ರೀತಿ ಪ್ರೇಮ ಉಕ್ಕಾಕತ್ತೈತಿ? ಖರೆ ರೀ, ಮೊಹರಂ ಮೆರವಣಿಗೆ ಒಳಗೆ ನಿಮಗೆ ಕಂಡಿದ್ದು ಒಂದೇ ಒಂದು ಭಾರತ ಧ್ವಜ ಅಲ್ಲ, ಬರೀ ಇರಾನ್ ಧ್ವಜ, ಹಿಜ್ಬುಲ್ಲಾ ಪರ ಘೋಷಣೆ, ಖಮೇನಿ ಫೋಟೋ. ಯಾಕಂತ ಇರಾನ್ ಅವ್ರು ಇವ್ರಿಗೆ ಹೊಟ್ಟೆ ತುಂಬ್ಸಾರೇನೋ? ಇವ್ರನ್ನ ಉದ್ಧಾರ ಮಾಡಿದವ್ರು ಯಾರು? ಇವ್ರೊಂದು ಬದುಕು ಬಾಳಕತ್ತಾರ, ಒಂದು ಬದುಕು ಕಟ್ಕೊಂಡಾರ ಅಂದ್ರೆ ಅದನ್ನ ಮಾಡಿದವ್ರು ಯಾರು? ಕಟ್ಟಿ ಕೊಟ್ಟವ್ರು ಯಾರು? ಇರಾನ್ದ ಖಮೇನಿ ಬಂದು ಇವ್ರಿಗೆ ಹೊಟ್ಟಿಗೆ ಊಟ ಹಾಕಿ ಹೋಗಿದ್ದೇನು? ಭಾರತದಾಗ ಇದ್ಕೊಂಡು ಭಾರತದಿಂದ ಪಡಿತಿರೋದು ಎಲ್ಲದನ್ನು ಋಣ ತೀರ್ಸೋ ಕೆಲಸ ಮಾತ್ರ ಇರಾನ್ಕ. ಭಾರತದ ಋಣ ಇವ್ರಿಗೆ ಕಾಣಂಗೇ ಇಲ್ಲ. ಏನೂ ಮಾಡದೇ ಇರೋ ಇರಾನ್ ಮೇಲೆ ಪ್ರೀತಿ ಉಕ್ತೈತಿ. ಒಂದಾನೊಂದು ಕಾಲದಾಗ ಕಾಶ್ಮೀರ ಸ್ವರ್ಗದ ಹಂಗನೇ ಇತ್ತು. ಆ ಸ್ವರ್ಗನ ನರಕ ಮಾಡುವಂಥ ಕೆಲಸ ಮಾಡಿದ್ದು ಇದಾ ಮಂದಿನ. ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡಿದ್ರು, ಮತಾಂಧ ಮನಸ್ಥಿತಿಯಿಂದ ಏನೇನೋ ಕೆಟ್ಟ ಕೆಲಸ ಮಾಡಿದ್ರು. ದಿನ ಬೆಳಗಾದ್ರೆ ಕಲ್ಲು ತೂರಾಟಗಳು ನಡೀತಿದ್ವು. ಅಲ್ಲಿ ಏನೂ ಸರಿಯಾಗಿರ್ಲಿಲ್ಲ. ಯಾವೊಬ್ಬ ಪ್ರವಾಸಿಗನು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿರ್ಲಿಲ್ಲ. ಹಾಗಿದ್ದಿದ್ದು ಕಾಶ್ಮೀರನ ಮತ್ತೆ ಸ್ವರ್ಗ ಮಾಡಿರುವಂಥ ಭಾರತನ ಬಿಟ್ಟು ಇವರು ಅದು ಯಾರೋ ಒಬ್ರು ತಮ್ಮ ಸಮುದಾಯದವರು ಅಂತ ಹೇಳಿ ಅವ್ರ ಪರವಾಗಿ ಮಾತಾಡ್ತೀವಿ ಅಂದ್ರೆ ಏನು ಮಾತಾಡ್ಬೇಕ್ರಿ? ಇವ್ರು ಯಾವ ಸಮುದಾಯದವರು ನಮಗೆ ಬೇಕಾಗಿಲ್ಲ, ಆದ್ರೆ ಯಾಕೆ ಹಿಂಗೆ ಮಾಡಾಕತ್ತಾರ? ಕಾಶ್ಮೀರದ ಮಂದಿ ಯಾರು, ಖಮೇನಿ ಯಾರು? ಅವ್ರಿಗೂ ಕಾಶ್ಮೀರಕ್ಕೂ ಏನು ಸಂಬಂಧ? ಭಾರತಕ್ಕೂ ಇರಾನ್ಗನ ಏನು ಸಂಬಂಧ? ಯಾಕೆ ಇದೆಲ್ಲ ಮಾಡ್ಬೇಕು ಇವರು?
ಇವರಿಷ್ಟೆಲ್ಲ ಮಾಡಕತ್ತಿದ್ರು ತಮ್ಮನ್ನ ತಾವು ಬುದ್ಧಿವಂತರು ಬುದ್ಧಿಜೀವಿಗಳು ನಾವು ದೇಶಾನೇ ಉದ್ಧಾರ ಮಾಡ್ತೀವಿ ಅನ್ನೋ ಮಂದಿ ಯಾಕೆ ಇವರಿಗೆ ಬುದ್ಧಿ ಹೇಳೋ ಕೆಲಸ ಮಾಡಾಕತ್ತಿಲ್ಲ? ಅವ್ರ ಹತ್ತಕ್ಕಿರೋ ಬುದ್ಧಿ ಇವರಿಗೆ ಒಂದು ಸ್ವಲ್ಪ ಕೊಡ್ಬೇಕಲ್ರಿ. ಅವ್ರ ಜೋಡಿ ತಮ್ಮನ್ನ ತಾವು ಪ್ರಗತಿಪರರು ಅಂತ ಜಗತ್ತಿನ ಮುಂದೆ ತೋರಿಸ್ಕೊಳ್ತಿರೋ ಸೋ ಕಾಲ್ಡ್ ಬುದ್ಧಿಜೀವಿಗಳು ಪ್ರಗತಿಪರರು ಮಾತಾಡ್ಬೇಕಿಲ್ರಿ. ನೋಡ್ರಪ್ಪ, ಭಾರತದಾಗ ಇದ್ಕೊಂಡು ಭಾರತದಿಂದ ಭಾರತ ಜೊತೆನೇ ಇರೋ ನೀವು, ಭಾರತದೆಲ್ಲ ಸವಲತ್ತು ತೊಗೊಳಕತ್ತಿರೋ ನೀವು ಭಾರತದ ಪರವಾಗಿ ಮಾತಾಡಬೇಕು. ಇರಾನ್ಗೂ ನಮಗೂ ಏನು ಸಂಬಂಧ? ಖೊಮೇನಿಗೂ ನಮಗೇನು ಸಂಬಂಧ? ಹೆಜ್ಬುಲ್ಲಾ ಏನಾರೇ ಮಾಡ್ಕೊಳ್ಳಿ, ನಮಗೇನು? ನಾವು ಭಾರತೀಯರಾಗಿರೋಣಪ್ಪ ಅಂತ ಹೇಳ್ಬೇಕಲ್ರಿ. ಎಲ್ಲ ಸಂದರ್ಭದಾಗೂ ಅವ್ರ ಪರವಾಗಿ ಮೂಗು ತೂರ್ಸ್ಕೊಂಡು ಬರೋ ಮಂದಿ ನೀವ. ಈಗ ಅವರೇ ತಪ್ಪು ಮಾಡಕತ್ತಾರ ಅಂದ್ರೆ ನೀವು ಮಾತಾಡ್ಬೇಕ್ರಿ. ಇಂಥದ್ದೊಂದು ಪರಿಸ್ಥಿತಿ ಬರೀ ಕಾಶ್ಮೀರದಾಗ ಅಷ್ಟ ನಿರ್ಮಾಣ ಆಗೈತೆ ಅಂತ ನಾವೇನ್ರ ಅನ್ಕೊಂಡ್ರೆ ನಮ್ಮಷ್ಟು ಮೂರ್ಖರು ಯಾರು ಇಲ್ಲ. ಇದು ಭಾರತದ ಮೂಲೆ ಮೂಲೆಗೂ ಹರಡಾಕತ್ತೈತಿ. ಮತಾಂಧ ಮನಸ್ಥಿತಿಗಳು ಚಿಗುರಾಕತ್ತಾವ. ವೆಸ್ಟ್ ಬೆಂಗಾಲ್ನಾಗ ನಡೆಯಕತ್ತೈತಿ, ಲಕ್ನೋದಾಗ ನಡೆಯಕತ್ತೈತಿ, ಹೈದ್ರಾಬಾದ್ನಾಗ ನಡೆಯಕತ್ತೈತಿ. ಅದಷ್ಟೇ ಯಾಕ್ರಿ, ನಮ್ಮ ಬೆಂಗಳೂರು ಕರ್ನಾಟಕದಾಗ ನಡೆಯಕತ್ತೈತಿ. ಇದೆಲ್ಲನೂ ಹಿಂಗೆ ಆಗಾಕ ಕಾರಣನ ಇಂಥ ಮತಾಂಧ ಮನಸ್ಥಿತಿಗಳಿಗೆ ಯಾರು ಬುದ್ಧಿ ಹೇಳಕತ್ತಿಲ್ಲ. ನಮ್ಮ ಕರ್ನಾಟಕದಾಗ ಇದು ಹೊಸದಲ್ರಿ. ಹಿಂದೊಮ್ಮೆ ಸದ್ದಾಂ ಹುಸೇನ್ನ ಅರೆಸ್ಟ್ ಮಾಡಿದ್ರು ಒಂದು ಕಾರಣಕ್ಕೆ ಶಿವಾಜಿನಗರ ಹತ್ತಿ ಉರಿದಿತ್ತು. ಆವಾಗ ನಮ್ಮ ಬುದ್ಧಿಜೀವಿಗಳು ಸೋಕಾಲ್ಡ್ ಪ್ರಗತಿಪರರು ಬಂದು ಶಿವಾಜಿನಗರದಾಗಿರುವಂಥ ಸ್ವಲ್ಪ ಮಂದಿ ಮತಾಂಧ ಮನಸ್ಥಿತಿಗಳಿಗೆ ನಮಗೂ ಸದ್ದಾಂ ಹುಸೇನ್ಗೂ ಏನು ಸಂಬಂಧ, ನಾವು ಭಾರತೀಯರಾಗಿರೋನು ಅಂತ ತಿಳಿ ಹೇಳಿದ್ರು ಅಂದ್ರೆ ಈಗ ಮತ್ತೆ ಇರಾನ ಬಾವುಟ ಹಿಜ್ಬುಲ್ಲಾ ಪರ ಘೋಷಣೆಗಳು ಕೇಳಿಸ್ತಿರ್ಲಿಲ್ಲ. ಇಂಡಿಯಾ ಅಲೈನ್ಸ್ ಅವರು ಇದ್ರ ಬಗ್ಗೆ ಮಾತಾಡ್ಬೇಕಲ್ರಿ. ಕಾಶ್ಮೀರ ನಮ್ದು ಅಂತ ಮಾತಾಡ್ತೀರಿ. ಈಗ ಕಾಶ್ಮೀರದಾಗ ಹಿಂಗೆಲ್ಲ ನಡೆದ್ರು ಮಾತಾಡ್ಬೇಕಲ್ರಿ. ಕಾಶ್ಮೀರದಾಗಿನ ಪರಿಸ್ಥಿತಿ ಕೈ ಮೀರಿ ಹೊಂಟೈತಿ. ಯಾಕಪ್ಪ ಹಿಂಗೆ ಮಾಡತ್ತೀರ ಅಂತ ಕೇಳಕ್ಕೆ ಹೋಗಿರೋ ಪೊಲೀಸರನ್ನ ಹಿಗ್ಗ ಮುಗ್ಗ ಹೊಡಿಯಕತ್ತಾರ. ಆದರೂ ಒಮ್ಮರ್ ಅಬ್ದುಲ್ಲಾ ತುಟಕ್ ಪಿಟಕ್ ಅನ್ನಕತ್ತಿಲ್ಲ. ಯಾಕೆ ಮಾತಾಡತ್ತಿಲ್ಲ? ಬಾಯ್ ತುಂಬ ಕಾಶ್ಮೀರವನ್ನು ಉದ್ಧಾರ ಮಾಡಕ್ಕಂತ ನಾವು 370 ತಂದಿದ್ವಿ ಅಂತ ಚೀರಾಡೋ ಇಂಡಿಯಾ ಅಲೈನ್ಸ್ ಅವರು, ಕಾಂಗ್ರೆಸ್ ಅವರು ಯಾರೂ ಮಾತಾಡತ್ತಿಲ್ಲ. ಅದು ಏನಾಗೈತೋ ಅದು ಎಂಥ ಬೀಗ ಬಾಯಿಗೆ ಹಾಕೊಂಡವರೋ ಗೊತ್ತಿಲ್ಲ. ನಿಮ್ಮ ಪರವಾಗಿರೋ ಜನ ನೀವು ಹೇಳಿದ್ರೆ ನಿಮ್ಮ ಮಾತನ್ನ ಕೇಳ್ತಾರ. ಯಾಕಂದ್ರೆ ಅವ್ರ ಪರವಾಗಿ ನೀವು ಯಾವತ್ತೂ ನಿಂತ್ಕೋತೀರನ್ನೋ ನಂಬಿಕೆ ಅವ್ರಿಗೈತಿ. ಸೊ ನೀವು ಅವ್ರಿಗೆ ಇಂಥದ್ದೆಲ್ಲ ಮಾಡಬೇಡ್ರಿ ಅಂತ ತಿಳಿಸಿ ಹೇಳೋ ಕೆಲಸ ಮಾಡಿರಿ. ಅವ್ರು ಮಾಡಾಕತ್ತಿರೋದು ದೊಡ್ಡ ನಾನ್ ಸೆನ್ಸ್ ಐತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.